ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮನಿಗೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಸಣ್ಣ ಪ್ರಾರ್ಥನೆ ಮಾಡೋಕೆ ಮರಿ. ಪರಿಶುದ್ಧಾತ್ಮ ದೇವರೇ, ನಿನ್ನ ನಾಮನಿಗೆ ಸ್ತೋತ್ರ. ಅಪ್ಪ ತಂದೆ ದೇವರೇ, ಈ ವಿಡಿಯೋ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ತಂದೆ ದೇವರೇ. ತಂದೆ ರಕ್ಷಕನೇ, ಈ ವಾಕ್ಯ ಕೇಳಿ ಪ್ರಭಾ, ಈ ವಾಕ್ಯದ ಮುಖಾಂತರ ನಮ್ಮ ನಡ್ಲಿಕ್ಕೆ ಸಹಾಯ ಮಾಡಿ ಸಯ. ಆಮೇನ್ ಆಮೇನ್ ಆಮೇನ್. ದೇವರ ಪರಿಶುದ್ಧ ನಾಮನಿಗೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳು, ಇವತ್ತಿನ ಸಮಯದಲ್ಲಿ ಪಾಪದಲ್ಲಿ ಜೀವಿಸಿದರು ಏನಾಯ್ತು ಪ್ರಿಯ ದೇವರ ಮಕ್ಕಳೇ. ಇಲ್ಲಿ ವಾಕ್ಯದಲ್ಲಿ ಯೆರೆಮೀಯ 2:19 ವಾಕ್ಯದಲ್ಲಿ ಬರೆದಪಟ್ಟ ಪ್ರಿಯ ದೇವರ ಮಕ್ಕಳೇ, ನಿನ್ನ ಕೆಟ್ಟತನವೇ ನಿನ್ನನ್ನು ಬಂಧಿಸು ಅಂದರೆ ನಿನ್ನ ಕೆಟ್ಟತನ ನಿಂದ ಮಾಡ್ತದೆ, ಬಂದ್ ಮಾಡ್ತದಂತ್ರಿ. ಹಲ್ಲೆಲೂಯಾ. ಇವತ್ತು ನೋಡಿ ಪ್ರಿಯತಿಯ ದೇವ್ರ ಮಕ್ಕಳೇ, ನಾವು ಒಳ್ಳೆಯರಾಗಿ ಜೀವಿಸ್ಲತ್ತಿದ್ದೇವ ಅಥವಾ ನಾವು ಪಾಪದಲ್ಲಿ ಜೀವಿಸ್ಲತ್ತಿದ್ದೇವ? ಒಂದು ಸಲ ಆಲೋಚನೆ ಮಾಡ್ಕೊಂಬರ್ರಿ ಪ್ರಿಯ ದೇವ್ರ ಎಲ್ಲರೂ. ಹಲ್ಲೆಲೂಯಾ. ಯೆರೆಮೀಯ 2:19, ನಿನ್ನ ಕೆಟ್ಟತನವೇ ನಿನ್ನನ್ನು ಶಿಕ್ಷಿಸುವುದು, ನಿನ್ನ ದ್ರೋಹಗಳೇ ನಿನ್ನನ್ನು ಕಡಿಸುವುದು. ನನ್ನ ಭಯವಿಲ್ಲದೆ ನಿನ್ನ ದೇವರಾದ ಯೆಹೋವನೆಂಬ ನನ್ನನ್ನು ತೊರೆದು ಬಿಟ್ಟದ್ದು ಕೆಟ್ಟದಾಗಿಯೂ ವಿಷಯವಾಗಿಯೂ ಇರುತ್ತದೆ ಎಂದು ಗ್ರಹಿಸಿಕೊ. ಕಣ್ಣರೇ ನೋಡು ಎಂಬುದು ಸೆನೆ ದೇಶದ ಯೆಹೋವನೆಂಬ ಕರ್ತನ ನುಡಿ. ನೋಡು ಪ್ರೀತಿಯ ದೇವ್ರ ಮಕ್ಕಳೇ, ನಿನ್ನ ಕೆಟ್ಟತನವೇ ನಿನ್ನನ್ನು ಶಿಕ್ಷಿಸುವುದು ಅಂದರೆ ನಿನ್ನ ಕೆಟ್ಟ ಆಲೋಚನೆ ನೀನು ಮಾಡ್ತದ, ನಿಂದ್ರಿಸಾಗ್ತದ. ನೀನು ಕೆಟ್ಟದಲ್ಲಿ ಜೀವನ ಮಾಡಿದ್ರೆ ಅಂತ ನಿನ್ನ ಕೆಟ್ಟತನವೇ ನೀನು ಮಾಡ್ತದೆ, ನಿಂದ್ರಿಸ್ತದಂತ ಅರ್ಥ ಪ್ರಿಯ ಮಕ್ಕಳು. ನೀನು ಎಷ್ಟು ಕೆಟ್ಟದ ಆಲೋಚನೆ ನೀನು ತಲೆಯಾಗಿ ತಗೋತೀನಿ ನೋಡಿ ಪ್ರಿಯ ದೇವ್ರ ಮಕ್ಕಳೇ, ಅಷ್ಟು ಮನುಷ್ಯನಲ್ಲಿ ಕೆಟ್ಟ ಆಲೋಚನೆ ಹುಡ್ತಾವ್ರಿ. ಮನುಷ್ಯನಲ್ಲಿ ಎಷ್ಟು ಕೆಟ್ಟ ಆಲೋಚನೆ ಬರಬೇಕಾದ್ರೆ ಒಂದು ಸೈತಾನ ಮುಂದಾಯ್ತು. ಹಲ್ಲೆಲೂಯಾ. ನಿನ್ನ ಕೆಟ್ಟತನವೇ ನಿನ್ನನ್ನು ಶಿಕ್ಷಿಸುವುದು. ನೀನು ಕೆಟ್ಟದ ಆಲೋಚನೆ ಮಾಡ್ಕೊಂಡು ತಲೆಗ ಕೆಟ್ಟದೇ ಮಾಡ್ಬೇಕಂತದ್ರಿ. ಹಲ್ಲೆಲೂಯಾ. ನಿನ್ನ ಕೆಟ್ಟತನವೇ ನಿನ್ನನ್ನು ಬಂಧಿಸುವುದು ಅಂದ್ರೆ ನಿನ್ನ ಕೆಟ್ಟತನವೇ ನಿನಗೇನು ಮಾಡ್ತದೆ, ಹಾಳು ಮಾಡ್ತಂತ ಅರ್ಥ ರೀ. ಹಲ್ಲೆಲೂಯಾ. ಪ್ರೀತಿಯ ದೇವ್ರ ಮಕ್ಕಳೇ, ಇನ್ನೊಂದು ವಾಕ್ಯದ ಬಾಯಿ ಕಡೆ ಹೋಗ್ರಿ. ಯೆಶಾಯ 59:1. ಈಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮುಟ್ಟುಗೈಯಲ್ಲ, ಆತನ ಕಿವು ಕೇಳಲಾರದೆ ಹಾಗೆ ಕಿವುಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮನ್ನು ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನ ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡಿಯಾಗಿವೆ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಪಾಪ ಏನು ಮಾಡ್ತದಂದ್ರೆ ಪ್ರಾರ್ಥನೆ ಮಾಡಿದ್ರು ದೇವರು ಸನ್ನಿಧಿ ಸೇರಲ್ದಂಗೆ ಅಡ್ಡಿ ಮಾಡ್ತದೆ ರೀ. ದೇವರು ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೊಟ್ಟೆಗೈಯಲ್ಲ, ಆತನ ಕಿವು ಕೇಳಲಾರದ ಹಾಗೆ ಕಿವುಡಲ್ಲ. ದೇವರು ನೋಡ್ರಿ ಕಿವುಡಲ್ಲ. ಹಲ್ಲೆಲೂಯಾ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ ಅಂದರೆ ನಿಮ್ಮ ಪಾಪಗಳೇ ನಿಮ್ಮಿಂದನೇ ದೇವರಿಂದ ಏನು ಮಾಡ್ಯಾವ, ದೂರ ಮಾಡ್ಯಾವ್ರಿ. ನೀವು ಪಾಪದಲ್ಲಿ ಜೀವಿಸಿದ್ರೆ ಏನಂತಂದ್ರೆ ದೇವರಿಂದ ಏನು ಮಾಡ್ತದೆ, ಪಾಪಗಳು ಏನು ಮಾಡ್ತಾವೆ, ನಿಮ್ಗೆ ದೂರ ಮಾಡ್ತಾವ್ರಿ. ಹಲ್ಲೆಲೂಯಾ. ನಿಮ್ಮ ಪಾಪಗಳನ್ನೇ ಆತನ ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡಿಯಾಗಿವೆ. ನಾವು ಪ್ರಾರ್ಥನೆ ಮಾಡಿದ್ರೆ ಭೀ ದೇವರು ಕೇಳಲ್ರಿ. ಯಾಕೆ ಕೇಳಲ್ಲ ಕಾರಣ ಏನಂದ್ರೆ ನಾವು ಇಲ್ಲಿ ನೋಡ್ರಿ, ನಿಮ್ಮ ಪಾಪಗಳನ್ನೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡಿಯಾಗಿವೆ ಅಂದ್ರೆ ದೇವರಿಗೆ ನಮಗೆ ಏನಾಗ್ಯದ, ಅಡ್ಡಿ ಆಗ್ಯದ. ಅಡ್ಡಿ ಅಂದ್ರೆ ಏನದ, ಪಾಪ. ಈ ಪಾಪಗಳು ಏನು ಮಾಡತ್ತಂದ್ರೆ ದೇವರಿಗೆ ನಮ್ಗೆ ಕಲೆಕ್ಷನ್ ಇಗ್ಲತ್ತಿಲ್ಲ ಪ್ರದೇವ್ರ ಮಕ್ಕಳು. ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ಪ್ರಾರ್ಥನೆ ಅಡ್ಡಿ ಹೇಳತ್ತಿದ್ದು. ನಾವು ದೇವ್ರ ಬಳಿಕೆ ಪ್ರಾರ್ಥನೆ ಮಾಡಿದ್ವಿ ಹೋಗೋದಂಗೆ ಏನು ಮಾಡ್ತೇವೆ, ಪಾಪಗಳು ನಮ್ಗೆ ನಿಲ್ಲಿಸ್ಲತ್ತವ್ರಿ. ಹಲ್ಲೆಲೂಯಾ. ಪ್ರೀತಿಯ ದೇವ್ರ ಮಕ್ಕಳೇ, ಒಂದನೇದು ಕೆಟ್ಟತನ ಆಲೋಚನೆಯಿಂದ ಬಿಡುಗಡೆ ಆಗಬೇಕು. ಇಲ್ಲಿ ಎರಡನೇದು ಮತ್ತು ಹೇಳಿದ ಯೆಶಾಯ 19, ಪಾಪದಲ್ಲಿ ಜೀವಿಸಿದ್ರೆ ಏನು ಮಾಡಬೇಕು, ಪಾಪನಿಂದ ಬಿಡುಗಡೆ ಆಗಬೇಕ್ರಿ. ಈ ರೀತಿಯ ದೇವ್ರ ಮಕ್ಕಳೇ, ಅನೇಕ ಜನರು ನೋಡ್ರಿ, ಕೆಲವರು ಕುಟುಂಬದಲ್ಲಿ ಹೆಂಗಾರ ಪ್ರಿಯಗಳು ಅನೇಕ ಜನ ಹೇಳ್ತಾರೆ, ನಮಗೆ ಲಗ್ನ ಆಗ ಹೊಂಟದು,
ನಮಗೂ ಯಾಕಾಗಲ್ಲ ಉಂಟು ಅಂತೇಳಿ ಅಂತಾರೆ ಪ್ರಿಯರ ಮಕ್ಕಳೇ. ಲಗ್ನ ಯಾಕಾಗಲ್ಲ ಉಂಟು ಪ್ರಿಯರ ಮಕ್ಕಳೇ? ಕೆಟ್ಟ ಆಲೋಚನೆ ಇರೋ ಕಾರಣ ಏನಂತದ, ಈ ಈ ಪಾಪಗಳು ಏನು ಮಾಡತ್ತಂದ್ರೆ ಕೋರಿ ನಿನಗೆ ನಿಲ್ಲಿಸುತ್ತೆ ಪ್ರಿಯರ ಮಕ್ಕಳೇ. ಕೆಲವು ಹೇಳ್ತಾರೆ ನಮಗೆ ದೇವರು ಎಲ್ಲರಿಗೆ ಲಗ್ನ ಆಗ್ಯದ, ನಮಗೆ ಯಾಕೆ ಲಗ್ನ ಆಗಿ ಹೊಂಟದ, ಎಲ್ಲರಿಗೆ ಚೆಂದ ಆಯಿತು ನಮ್ಗೆ ಯಾಕೆ ಚೆಂದ ಆಗಲ್ಲ ಹೊಂಟದ ಅಂತಾರೆ ಪ್ರಿಯರ ಮಕ್ಕಳೇ. ದೇವರು ಯಾವತ್ತು ಭೀ ಅನ್ಯಾಯ ಮಾಡೋ ದೇವರು ಅಲ್ಲ. ದೇವರು ಎಲ್ಲರಿಗೂ ಒಳ್ಳೆಯದೇ ಮಾಡ್ತಾರೆ ರೀ. ಹಲ್ಲೆಲೂಯಾ. ಆದರೆ ನೀನು ವಾಕ್ಯದಲ್ಲಿ ಬರೋದ ನಿನ್ನ ಕೆಟ್ಟತನವೇ ನಿನ್ನನ್ನು ಶಿಕ್ಷಿಸೋದು. ನೀ ಕೆಟ್ಟದ್ದು ಮಾಡಿದ ಕಾರಣ ನಿನಗೆ ಕೆಟ್ಟದಾಗ್ಲತ್ತದ. ಅಲ್ಲಿ ಪಾಪಗಳು ಏನು ಮಾಡ್ತದೆ ಅಂದ್ರೆ ದೇವರಿಂದ ಮಾಡ್ತಾ ಪಾಪ, ನಿಮ್ಮ ಪಾಪಗಳನ್ನ ಆತನ ಕೇಳಲಾಗುತ್ತೆ, ಆತನ ಮುಗಿಯಕ್ಕೆ ಅಡ್ಡಿಯಾಗಿವೆ. ನೀನು ಪ್ರಾರ್ಥನೆ ಮಾಡೋದ್ರಿಗೆ ಏನಂತ ದೇವ್ರ ಮೇಲೆ ಹೋಗೋದಂತ ಅಡ್ಡಿ ಎಲ್ಲ ಮಾಡತ್ತಾವ ನಿನ್ನ ಪಾಪಗಳೇ. ನಿಮಗೆ ಯಾಕೆ ಒಂದು ಸಲ ಆಲೋಚನೆ ಮಾಡ್ಕೊಳ್ಬಿಡ್ತೇವೆ ಮಕ್ಕಳೇ. ಕೆಲವರು ಎಲ್ಲರೂ ಲಗ್ನ ಆಗ್ಯಾವ, ಎಲ್ಲರಿಗೆ ಮಕ್ಕಳು ಹುಟ್ಟ್ಯಾವ, ನಮ್ಗೆ ಯಾಕೆ ಲಗ್ನ ಹೊಂಟದ ಅಂತ ಇರ್ಬಿಡ್ತೇವೆ ಮಕ್ಕಳೇ. ಅದು ನೋಡಿ ಇದು ವಾಕ್ಯದಲ್ಲಿ ಹೇಳ್ತದ, ನಿನ್ನ ಕೆಟ್ಟತನ ನಿನ್ನ ಬಂದ್ ಮಾಡ್ತದ, ನಿನ್ನ ಪಾಪಗಳನ್ನ ಮಾಡ್ತಾವ, ನಿನಗೆ ಲಗ್ನ ಆಗಲ್ಲ ಮಾಡತ್ತಾವ. ಹಲ್ಲೆಲೂಯಾ. ನಿನ್ನ ಪಾಪಗಳನ್ನ ಮಾಡತ್ತಾವ, ನಿನಗೆ ದೇವರಿಂದ ದೂರ ಆಗ್ಲತ್ತದ. ಹಲ್ಲೆಲೂಯಾ. ನೋಡ್ರಿ ಇನ್ನೊಂದು ಪ್ರಿಯ ದೇವ್ರ ಮಕ್ಕಳೇ ವಾಕ್ಯ ರೋಮನ ಬರೆದ ಪತ್ರಿಕಾ ನೋಡ್ರಿ, ಇನ್ನೊಂದು ಕೀರ್ತನೆದ ಬಲ್ಲದ ನೋಡಿ ಪ್ರಿಯ, ಕೀರ್ತನೆ 36ನೇ ಅಧ್ಯಾಯ ನೋಡ್ರಿ. ನೋಡ್ರಿ 1ನೇದು. ಪಾಪವು ದುಷ್ಟನ ಮನಸ್ಸಿನೊಳಗೆ ನುಡಿಯುತ್ತಿರುವುದರಿಂದ ಅವನ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ಪಾಪವು ದುಷ್ಟನ ಮನಸ್ಸಿನೊಳಗೆ ನುಡಿಯುತ್ತಿರುವುದರಿಂದ ಅವನ ಕಣ್ಣೆದುರಿಗೆ ದೇವರ ಭಯವಿಲ್ಲ. ಪಾಪಗಳು ಒಳಗೆ ತುಂಬ್ಕೊಂಡು ಕುಂತಿರ ಏನಿದಂತ ಕೋರಿ ಅವನ ಕಣ್ಣೆದುರಿಗೆ ದೇವರ ಭಯವಿಲ್ಲ. ಅವನಿಗೆ ದೇವ್ರದವ್ರಿಗೆ ಭಯ ಇಲ್ಲ. ದೇವ್ರ ಭಯದ್ರೆ ಏನಾಯ್ತದ ಪ್ರಿಯ ಮಕ್ಕಳೇ, ದೇವ್ರು ನಮಗೆ ನೋಡತ್ತಾರ ಅಂತ ನಮಗೆ ಭಯ ಇತ್ತನ ಕೋರಿ ಮನುಷ್ಯರು ಮಾಡ್ತಾನೆ, ಪಾಪ ಮಾಡಲ್ರಿ. ಪಾಪವು ದುಷ್ಟನ ಮನಸ್ಸಿನೊಳಗೆ ನುಡಿಯುತ್ತಿರೋದ್ರಿಂದ ಅವನ ಕಣ್ಣೆದುರಿಗೆ ದೇವರ ಭಯವಿಲ್ಲ. ಪಾಪ ಅಂದ್ರೆ ದುಷ್ಟನ ಮನಸ್ಸಿನ ಒಳಗೆ ನುಡಿತಿರೋದ್ರಿಂದ ಅವನ ಕಣ್ಣೆದುರಿಗೆ ದೇವರ ಭಯವಿಲ್ಲ. ಅವನಿಗೆ ದೇವರದ ಒಂದು ಭಯ ಇಲ್ಲವ ಕಾರಣ ಇಲ್ಲತಾನ ಕೋರಿ ಆ ವ್ಯಕ್ತಿ ಏನು ಮಾಡ್ತಾನಂದ್ರೆ ಪಾಪದ ಜೀವಿಸ್ಲತ್ತನ್ರಿ. ದೇವ್ರ ಭಯ ತನಕೋರಿ ದೇವ್ರು ನಮಗೆ ನೋಡತ್ತಾರಪ್ಪ ಅಂತ ಹೇಳಿ ಭಯ ಇತ್ತನ ಕೋರಿ ಮನುಷ್ಯ ಏನು ಮಾಡ್ತಾನಂದ್ರೆ ದೇವ್ರಿಗೆ ಅದ್ರ ಯಾರು ಭಯ ಪಡ್ತಾರೆ ನೋಡ್ರಿ, ಅವು ಪಾಪದ ಹೆಜ್ಜೆ ಇಕ್ಲಕ್ಕೆ ಅಧಿಕಾರ ಇಲ್ಲ ರೀ. ಪಾಪ ಮಾಡ್ಬೇಕಂದ್ರೆ ಇಷ್ಟ ಯಾರು ಪಡ್ತಾರೆ ನೋಡ್ಕೋರಿ, ತನ್ನ ಇಷ್ಟಾರ್ಥ ಜೀವನ ಮಾಡಿದ್ರೆ ಏನಾಯ್ತದ ಅವ್ರಿಗೆ ಏನಾಯ್ತದೆ ರೀ, ಅವ್ರಿಗೆ ಭಯ ಇಲ್ಲ. ಅವ್ರು ಪಾಪ ಮಾಡ್ಬೇಕಂತ ಆಲೋಚನೆ ಮಾಡ್ಕೊಂಡು ಕುಂತಾರೆ, ಪಾಪನೇ ಮಾಡ್ತಾರೆ ರೀ. ಹಲ್ಲೆಲೂಯಾ. ಅವ್ರಿಗೆ ಏನದ ದೇವರ ಭಯ ಇವಿಲ್ಲ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಕೆಲವ್ರು ಹೆಂಗಾರ ಪ್ರೀತಿ ಮಾಡ್ಕೊಂಡ್ರೆ ಒಳಗ ದೇವರು ಹೊರಗ ದೇವ್ರು. ಏನು ಹೇಳ್ತೀರಿ ನಾನು, ಒಳಗೆ ದೇವು ಒಳಗೆ ಒಳ್ಳೇದಾಗಲಿ ಹೊರಗೆ ಕೆಟ್ಟದಾಗಲಿ ಎಂಬ ಹೊರ ಪ್ರೀತಿ ಏನಕ್ಕೆ ಜನರು ಒಳಗೆ ನೋಡಿದ್ರು ದೇವ್ವ, ಹೊರ ನೋಡಿದ್ರು ಪ್ರಾರ್ಥನೆ. ಹಲ್ಲೆಲೂಯಾ. ರೋಮ 6ನೇ ಅಧ್ಯಾಯ 23ನೇ. ರೋಮ 6:22 ಪ್ರಿಯರು ಮಕ್ಕಳೇ, ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದ್ದರಿಂದ ಪರಿಶುದ್ಧರಾಗುವುದಕ್ಕೆ ನಮಗೆ ಫಲ, ಕಡೆಗೆ ದೇವರಿಂದ ದೊರಕುವುದು ನಿತ್ಯ ಜೀವ. ಯಾಕಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತವಾದರವು ನಮ್ಮ ಕರ್ತನದ ಕ್ರಿಸ್ತ ಯೇಸುವಿನಲ್ಲಿರುವುದು ನಿತ್ಯ ಜೀವ. ನೋಡ್ರಿ, ಯಾಕಂದರೆ ಪಾಪವು ಕೊಡುವ ಸಂಬಳ ಮರಣ. ಪಾಪ ಕೊಡಲು ಸಂಬಳ ಮರಣ ಅಂದರೆ ಪ್ರಿಯ ದೇವ್ರ ಮಕ್ಕಳೇ, ಪಾಪದ ಜೀವಿಸಿದ ನಂತರ ಮರಣ ಹೊಂದ್ಕೋತಾನೆ ಮನುಷ್ಯ. ಕೆಲವರು ನೋಡ್ರಿ, ಅನೇಕ ಜನರ ಪ್ರೀತಿ ದೇವ್ರ ಮಕ್ಕಳೇ
ಅವ್ರ ಪಾಪಗಳು ಏನು ಮಾಡ್ತಾವ್ರಿ, ಕೊಲ್ಲಿ ಹಾಕತ್ತವ್ರಿ. ತಾಯಿ ತಂದೆ ಖೂನಿಲ್ದಂಗೆ ಎಷ್ಟೋ ಹೆಣ್ಮಕ್ಳು ಪ್ರಿಯದಿರೋ ಮಕ್ಕಳೇ ತನ್ನ ಕೆಟ್ಟ ಕೆಲಸಗಳು ಮಾಡಿ, ಒಂದು ಯವನಸ್ಸು ಸರಿ ಖರಾಬ್ ಕೆಲಸಗಳು ಮಾಡಿ ಪ್ರಿಯದೇವ್ರ ಮಕ್ಕಳೇ ಅವ್ರು ಏನೈತಾರೆ ನೋಡ್ರಿ, ಲಾಸ್ಟಿಗೆ ಅವ್ರ ಪಾಪಗಳು ಏನು ಮಾಡುತ್ತಾ, ಅವ್ರ ಕೆಟ್ಟತನ ಅವ್ರಿಗೆ ಶಿಕ್ಷೆ ಕೊಡುತ್ತಂದ್ರೆ ಅವ್ರು ಮಾಡಿದ ಪಾಪನೇ ಅವರು ಶಿಕ್ಷೆ ಹಾಕೊಳ್ತಾರೆ ಪ್ರಿಯದೇವ್ರ ಮಕ್ಕಳು. ಅದು ದೇವ್ರು ಮಾಡಿನಲ್ಲ ರೀ. ಇಲ್ಲಿ ಹೇಳ್ತ ನೋಡ್ರಿ ಬೈಬಲ್ದಾಗ, ಪಾಪವು ಕೊಡುವ ಸಂಬಳ ಮರಣ. ಪಾಪದ ಜೀವನ ಮಾಡಿ ಅವ್ರು ಏನು ಮಾಡ್ತಾರೆ ಅನ್ಕೋರಿ, ಅವ್ರ ಪಾಪ ಏನು ಮಾಡ್ತಾವ ಅಂದ್ರೆ ಹಿಡ್ತರ್ತಂದ್ರೆ ನಿನ್ನ ಕೆಟ್ಟದನಿಂದ ಶಿಕ್ಷಿಸೋದು ಅಂದ್ರೆ ನೀ ಪಾಪದಲ್ಲಿ ಜೀವಿಸಿದ ಕಾರಣ ಒಂದಿನ ಪಾಪ ಏನು ಮಾಡ್ತದ ಹೊರಗೆ ಬರ್ತದೆ. ಆ ಪಾಪ ಹೊರಗೆ ಬಂತ ಅನ್ಕೋರಿ, ದೂಸರ ಎಲ್ಲರಿಗೆ ಖೂನ್ ಆಯ್ತದೆ ಪ್ರಿಯದೇವ್ರ ಮಕ್ಕಳಿಗೆ. ಕೆಲವರು ತಾಯಿ ತಂದೆ ಖೂನ್ ಆಯ್ತದ, ಕೆಲವ್ರಿಗೆ ಒಂದು ಗ್ರಾಮದ ಜೀವಿಸಿದ ಮಾಡಿ ಒಂದು ಗ್ರಾಮದಲ್ಲಿ ಖೂನ್ ಆಯ್ತದ. ಅದು ಖೂನ್ ಆಯ್ತಾನೆ ಏನಂತ ಅನ್ಕೋರಿ, ಅವ್ರಿಗೆ ಅವ್ರು ಯಾರು ನೋಡಿದ ಕಾರಣ ಏನಂತದ, ಅದು ಅವ್ರಿಗೊಂದು ಅವ್ರ ಪಾಪಗಳು ಏನು ಮಾಡ್ತಾವ, ಅವ್ರಿಗೆ ಕೊಲ್ಲಿ ಹಾಕ್ಲತ್ತದ ಪ್ರಿಯದೇವ್ರ ಮಕ್ಕಳೇ. ಯವನಸ್ತರೇ, ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಈ ವಿಡಿಯೋ ಬಿಡೋಕ್ಕೆ ಕಾರಣ ಒಂದು ದೇವರನ್ನು ಕೃಪೆ ನಮಗೆ ಕೊಟ್ಟಂಥ ದೇವರನ್ನ ಆಲೋಚನೆ ಪ್ರಿಯದೇವ್ರ ಮಕ್ಕಳೇ. ಹಾಗಾದ್ರೆ ನೀವು ಯಾರ ಪಾಪದ ಜೀವನ ಮಾಡತ್ತೀರಿ, ಒಂದು ಸರಿ ಆಲೋಚನೆ ಮಾಡ್ಕೋರಿ. ನೀನು ಮಾಡಿದ ಪಾಪ ಏನು ಮಾಡ್ತೀನಿ, ನಿನಗೆ ಮರಣ ತಂದಿಕ್ತು. ಪಾಪ ಕೊಡೋ ಸಂಬಳ ಮರಣ ಅಂದ್ರೆ ನರಕದಾಗ ಹೋಗ್ಬಿಡ್ತಿ ಅಂತ ಅರ್ಥ. ಕೆಲವು ಊರಿಗೆ ಭಾಷೆ ಹಾಕೊಂಡು ಸತ್ ಮಾಡಿದ್ರೆ ಎಷ್ಟೋ ಮಂದಿ ಖರಾಬ್ ಕೆಲಸ ಮಾಡಿ, ಎಷ್ಟೋ ಜನರು ಪ್ರಿಯದೇವ್ರ ಮಕ್ಕಳೇ ಮದ್ಕೊಂಡು ಸತ್ ನಡೆದಾರ್ರಿ. ನಾನು ಮಾಡಿದ ಪಾಪ ಅದ, ನಮ್ಮ ತಾಯಿ ತಂದೆ ಖೂನಾಯ್ತು, ನಮ್ಮ ಅಣ್ಣ ತಮ್ಮರು ನೋಡಿದ್ರು, ನಮ್ಮ ಗ್ರಾಮದೆಲ್ಲ ನೋಡಿದ್ರು ಅಂಥೇಳಿ ನಾವು ಇವ್ರ ಮುಂದೆ ಹೆಂಗೆ ಜೀವನ ಮಾಡ್ಕೊಳ್ಳಿ ಅಂತೇಳಿ ಪ್ರಿಯದೇವ್ರ ಮಕ್ಕಳೇ ಇದು ಆಲೋಚನೆ ಅವ್ರು ಯಾರು ನೋಡಿದ ತಕ್ಷಣ ಹೇಳ್ತಾರ, ಎಷ್ಟು ಮಂದಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ ನಡೆದಾರ್ರಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಹಾಗಾದ್ರೆ ನೀವು ಯಾರು ಇದ್ದೀರಿ ಅಂದ್ರೆ ದೇವ್ರು ನಿಮಗೆ ಪ್ರೀತಿ ಮಾಡತ್ತಾನ. ದೇವ್ರು ನಿಮಗೆ ಭಾಷೆ ಸತ್ತೋಗ್ಲಕ್ಕೆ ನಿಮಗೆ ತಯಾರು ಮಾಡಿಲ್ಲ, ನಿಮಗೆ ಮದುಕೊಂಡು ಸತ್ತೋಗ ಅಂತೇಳಿ ದೇವ್ರು ನಿಮಗೆ ತಯಾರು ಮಾಡಿಲ್ಲ ಪ್ರಿಯದೇವ್ರ ಮಕ್ಕಳೇ. ನಿಮಗೆ ಟ್ರೈನ್ದಾಗ ಬಿದ್ದು ಸತ್ತೋಗ್ರು ಅಂತೇಳಿ ದೇವ್ರು ನಿಮಗೆ ತಯಾರು ಮಾಡಿಲ್ಲ. ನನ್ನ ಮಕ್ಕಳು ಒಳ್ಳೆಯ ರೀತಿಯಿಂದ ಭೂಮಿಯಲ್ಲಿ ಜೀವನ ಮಾಡ್ಬೇಕಂತೇಳಿ ದೇವ್ರು ನಿಮಗೆ ಸೃಷ್ಟಿ ಮಾಡಿ ಅಂತ ಪ್ರಿಯದೇವ್ರ ಮಕ್ಕಳೇ. ಹಲ್ಲೆಲೂಯಾ. ಪ್ರೀತಿಯ ದೇವ್ರ ಮಕ್ಕಳೇ, ನೋಡ್ರಿ ಇನ್ನೊಂದು ವಾಕ್ಯ ಓದಿ ನಾನು ಪ್ರಾರ್ಥನೆ ಮಾಡ್ತೆ. ಯಾಕೋಬನ ಬರೆದ ಪತ್ರಿಕಾ ಯಾಕೋಬು 1ನೇ ಅಧ್ಯಾಯ 13, 14, 15. ನೋಡ್ರಿ ಇಲ್ಲಿ ಪ್ರಿಯ ದೇವ್ರ ಮಕ್ಕಳೇ 23ನೇ ಓದತ್ ನೋಡ್ರಿ. ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದ್ದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ, ಕಡೆಗೆ ದೊರಕುವುದು ನಿತ್ಯ ಜೀವ. ಹಲ್ಲೆಲೂಯಾ. ಹಾಗಾದ್ರೆ ನೀವು ಪಾಪದ ಇಸಿಂತನ ಪಾಪದಲ್ಲಿ ಜೀವನ ಮಾಡಿರೆ ಅವ್ರ ದೇವ್ರ ಚಾನ್ಸ್ ಕೊಡತ್ತಾನೆ ಪ್ರಿಯದೇವ್ರ ಮಕ್ಕಳೇ. ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ, ಪಾಪದಿಂದ ಬಿಡುಗಡೆ ಹೊಂದಿರಿ, ಚಾನ್ಸ್ ಅದ. ಪಾಪದಿಂದ ಏನು ಮಾಡಿ ಆಗಬೇಕು, ಬಿಡುಗಡೆ ಆಗಬೇಕಂದ್ರೆ ದೇವರಿಗೆ ದಾಸರದಿಂದ ಪರಿಶುದ್ಧರಾಗುವುದಕ್ಕೆ ನಿಮಗೆ ಫಲ, ಕಡೆಗೆ ದೊರಕುವುದು ನಿತ್ಯ ಜೀವ. ಹಲ್ಲೆಲೂಯಾ. ನಿತ್ಯ ಜೀವ ಅಂದ್ರೆ ದೇವರದೊಂದು ಸನ್ನಿಧಿಯಲ್ಲಿ ಇರ್ತೀನಿ. ಪಾಪ ಮಾಡಿದ್ರೆ ನರಕದ ಹೋಯ್ತಿ. ನಿತ್ಯ ಜೀವ ಅಂದ್ರೆ ದೇವರ ಸನ್ನಿಧಿ ಇರ್ತಿ ಪ್ರಿಯದೇವ್ರ ಮಕ್ಕಳೇ. ನೀವು ಪಾಪ ಮಾಡಿದೆ ಅವ್ರ ದೇವ್ರುಗಳು ಕ್ಷಮಾಪಣೆ ಕೇಳ್ರಿ. ದೇವರೇ ನಾವು ಮಾಡಂತ ಮಾಡಿದ ಪಾಪಗಳು, ನಾನೇನೋ ಖರಾಬ್ ಕೆಲಸಗಳನ್ನ ಮಾಡಿದ ದೇವ್ರೇ, ನಾ ಎಷ್ಟೋ ಹೆಣ್ಮಕ್ಳನ್ನ ಕಿಡಿಸಿದ, ನಾ ಎಷ್ಟೋ ಯವನಸ್ಥರನ್ನ ಕಿಡಿಸಿದ. ಹೆಣ್ಮಕ್ಳು ಇದ್ದೀರಿ ಪ್ರಿಯದೇವ್ರ ಮಕ್ಕಳು, ಯಾರದರಿ ಬಿ ನಾ ಎಷ್ಟೋ ಜನ ನಾವು ಖರಾಬ್ ಮಾಡಿದೆ ಅಂತೇಳಿ ಯಾರಿದ ಆಲೋಚನೆ ನಿಂಬಲ್ಲಿ ಆದನ. ಹಾಗಾದ್ರೆ ಈ ಪಾಪದಲ್ಲಿ ಜೀವಿತನ ಮಾಡತ್ತೀರಿ, ಆದ್ರೆ ಒಂದು ಸಲ ಆಲೋಚನೆ ಮಾಡ್ಕೋ. ಇದರಲ್ಲಿ ನೀವು ಹೊರಗೆ ಬರ್ರಿ ಪ್ರಿಯದೇವ್ರ ಮಕ್ಕಳು, ಪ್ರಾರ್ಥನೆ ಮಾಡಿ ದೇವ್ರ ಬಳಿ ಕ್ಷಮಾಪಣೆ ಕೇಳ್ರಿ. ದೇವರು ಕ್ಷಮಾಪಣೆ ದೇವರು ಆಗಿದ್ದ ಅರ್ಥದಲ್ಲಿ ಈಗಾದ್ರೆ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾಗಿದ್ದರಿಂದ ಪರಿಶುದ್ಧರಾಗೋದಕ್ಕೆ ನಿಮಗೆ ಫಲ, ನಿಮಗೆ ಒಳ್ಳೆ ಫಲ ಸಿಗುತ್ತೆ ಪ್ರಿಯದೇವ್ರ ಮಕ್ಕಳು. ಫಲ ಅಂದರೆ ನಿತ್ಯ ಜೀವನ ಸಿಗುತ್ತೆ ನಿಮಗೆ. ಪಾಪದಿಂದ ನಮ್ಮ ಜೀವಿತನ ಇತ್ತ ಅದ್ರ ದೇವರಲ್ಲಿ ಕ್ಷಮಾಪಣೆ ಕೇಳಬೇಕು. ಕ್ಷಮಾಪಣೆ ಕೇಳಿದ್ರೆ ಖಚಿతంగా ನಿಮ್ಗೆ ಕ್ಷಮಾಪಣೆ ಸಿಗ್ತಂದರು. ಹಲ್ಲೆಲೂಯಾ. ಪಾಪ ಮಾಡಿನತ್ತ ನಿತ್ಯ ಅಗ್ನಿಗುಂಡದ ಹೋಯ್ತಾನ ಮನುಷ್ಯ, ಅಂದ್ರೆ ಬೆಂಕಿದ ಹೋಯ್ತಾನ. ಪಾಪಗಳ ಸಂಬಳ ಮರಣ. ತನ್ನ ಕೆಡ್ತನ ಏನು ಮಾಡುತ್ತಾ, ಮರಣ ತಂದಿಗಳದು. ತನ್ನ ಮರಣ ಬಂದು ಏನು ಹೇಳ್ತಂದ್ರೆ, ನಾ ಮಾಡಿದ ಪಾಪಗಳು ಎಲ್ಲರಿಗೂ ಗೊತ್ತಲ್ಲದಂಥೇಳಿ ನಾ ಯಾರ ಮುಂದೆ ಓಡಾಡಬಾರ್ದು, ನಾ ಇನ್ನು ಮುಂದೆ ಯಾರಿಗೆ ಮಾರಿ ತೋರಿಸ್ಬೇಡ ಅಂತೇಳಿ ಎಷ್ಟೋ ಜನರು ಆತ್ಮಹತ್ಯೆ ಮಾಡ್ಕೊಂಡು ಸತ್ ಮಾಡೋದು ಪ್ರಿಯದೇವ್ರ ಮಕ್ಕಳೇ.
ನೀ ದೇವ್ರ ಬಳಿಗೆ ಬರ್ರಿ. ಈ ಲೋಕದ ಮನುಷ್ಯರು ಕ್ಷಮಿಸೋದ್ರೆ ನೀವು ದೇವ್ರು ಕ್ಷಮಿಸ್ತಾನೆ. ಹಲ್ಲೆಲೂಯಾ. ಪ್ರೀತಿಯ ದೇವ್ರ ಮಕ್ಕಳೇ, ನಾ ಹೇಳುತ್ತೆ ಪ್ರಿಯ ದೇವ್ರ ಮಕ್ಕಳೇ, ಕೆಲವ್ರು ಹೇಳಾರ ನಾವೆಲ್ಲ ರೀತಿಯಿಂದ ಚಂದ ಇದ್ದೇವೆ ಅಂತ ಹೇಳ್ತಾರೆ. ಕೊಡ ನೋಡಿ ಪ್ರಿಯ ದೇವ್ರ ಮಕ್ಕಳೇ, ಕೊಡದ ಫುಲ್ಲು ನೀರು ತುಂಬಿಕ್ತ ಅಂದ್ಕೊಡ್ರಿ. ನಾವು ಕೊಡಕ್ಕೂ ಕೆಳಗೆ ಒಂದು ಸಣ್ಣ ಚಿಲ್ಲಿ ಬಿದ್ದಿದ್ದು ಪ್ರಿಯ ದೇವ್ರ ಮಕ್ಕಳೇ. ಸಣ್ಣ ಚಿಲ್ಲಿ ಮಾಡೋ ಕಡೆ ಬೀಳೋ ಕಡೆ ಹೇಳ್ದ ನೀರೆಲ್ಲ ನಡೆದವು. ನಾವಂತೇವು ಕೊಡದಾಗೆಲ್ಲ ನೀರು ತುಂಬಿ ಹಾಕಿದೆವು. ಈ ಚಿಲ್ಲಿ ಯಾಕೆ ನೀರು ನಡೆದಂತೇಳಿ ಗೊತ್ತಾಯ್ತು ಪ್ರಿಯ ದೇವ್ರ ಮಕ್ಕಳೇ. ಆ ನೀರು ಹೋಗೋ ಕಾರಣ ಏನಂದ್ರೆ ಒಂದು ಚಿಲ್ಲಿ ಬಿದ್ದಿನ ಕಾರಣ ನೀರು ಒಳಗೆ ನಡೆದವ್ರಿ. ಈ ಚಿಲ್ಲಿ ಅದು ಬಿಡ್ತೀರ ಅನ್ಕೋರಿ ಏನಾಗಿತ್ತು, ನೀರು ಹಂಗೆ ಇರ್ತದೆ. ಹಂಗೆ ಪಾಪದಲ್ಲಿ ನಾವು ಒಳ್ಳೆ ರೀತಿಯ ಪ್ರಾರ್ಥನೆ ಮಾಡ್ಕೊತ ಹೇಳುದು ಅದು ಏನಾಯ್ತದ, ಮನುಷ್ಯನ ಜೀವಿತ ಏನಾಯ್ತದ ಚಂದ ಇದ್ದೇವೆ ಅಂತ ಹೇಳ್ತೇವೆ ಅಂದ್ರೆ ಎಲ್ಲರ ಬಿದ್ದೋಗೋ ಚಾನ್ಸ್ ಇರ್ತದೆ ರೀ. ಅದು ಬಿದ್ದು ಹೋಗೋ ಕಾರಣ ಬಿದ್ದು ಹೋಗ್ಬೇಕಾದ್ರೆ ಬಿದ್ದು ಹೋಗ್ಬಾರ್ದ ಕಾರಣ ಏನಂದ್ರೆ ನಾವು ಪ್ರಾರ್ಥನೆ ಫುಲ್ ಪವರಿಂದ ಇರಬೇಕು ರೀ. ಹಲ್ಲೆಲೂಯಾ. ಕೆಲವ್ರು ಹಂಗಾರ ಪ್ರೇಯರ್ ಮಾಡ್ಕೊಂಡ್ರೆ ಒಳಗ ದೇವರು ಹೊರಗ ದೇವು. ಏನು ಹೇಳ್ತೀನಿ ನಾನು, ಒಳಗ ದೇವರು ಹೊರಗ ದೇವು. ಮತ್ತು ಕೆಲವ್ರು ಹೆಂಗಾರ ಒಳಗೆ ದೇವು ಹೊರಗೆ ದೇವರು. ಮನುಷ್ಯನ ಜೀವಿತ ಎಡ್ಡವರಿ. ಒಳಗೆ ದೇವರು ಹೊರಗು ದೇವು, ಒಳಗೆ ದೇವು ಹೊರಗು ದೇವರು. ಇಂಥವ್ರು ಏನಂದ್ರೆ ದೇವ್ರ ಮುಂದೆ ಏನಂತಾರೆ ಇವ್ರಿಗೆ ನಟನ ಅಂತಾರೆ. ನಟನ ಅಂದ್ರೆ ನಟಸ್ಲತ್ತರ ಅಂತ ಅರ್ಥ. ಇವು ಅದು ಹಂಗೆ ಬೇರೆ ಹಿಂಗೆ ಬೇರೆ ಅಂತ ಅರ್ಥ. ಹಿಂಗಿದ್ರೆ ನಡೆದು ಪ್ರಿಯ ದೇವ್ರ ಮಕ್ಕಳು ದೇವ್ರ ಬಳಿ ಒಳ್ಳೆ ರೀತಿಯಿಂದ ಜೀವನ ಮಾಡ್ಕೋಬೇಕು, ಒಳ್ಳೆ ರೀತಿಯಿಂದ ಪ್ರಾರ್ಥನೆ ಇರಬೇಕು ರೀ. ಹಲ್ಲೆಲೂಯಾ. ಇವತ್ತಿನ ಸಮಯದಲ್ಲಿ ದೇವರು ಇದು ಕೊಟ್ಟಂಥ ವಾಕ್ಯದ ಮುಖಾಂತರ ದೇವ್ರ ನಿಮ್ಮ ಸರಿ ಮಾತಾಡೋ ಪ್ರಿಯ ದೇವ್ರ ಮಕ್ಕಳೇ, ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರೀತಿಯ ದೇವ್ರ ಮಕ್ಕಳೇ, ಇದರಲ್ಲಿ ನಿಮಗೇನಾರ ದೇವರು ನಿಮ್ಮ ಜೀವಿತಗಳು ಚೇಂಜ್ ಆಗ್ಬೇಕಂತೇಳಿ, ಒಳ್ಳೆಯ ಮಾರ್ಗದಲ್ಲಿ ನಾವು ನಡಿಬೇಕಂತೇಳಿ ದೇವರು ನಮಗೆ ಕೊಟ್ಟಂಥ ಇದು ವಾಕ್ಯದ ಮುಖಾಂತರ ನಿಮ್ಮ ಜೊತೆ ಮಾತಾಡ್ಯಾರ. ದೇವರು ಸಣ್ಣ ಪ್ರಾರ್ಥನೆ ಮಾಡ್ಕೊಂಡು ಪ್ರೀತಿ ದೇವ್ರ ಮಕ್ಕಳು. ಪರಿಶುದ್ಧಾತ್ಮ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ತಂದೆ ದೇವರೇ, ಇವತ್ತಿನ ಸಮಯದಲ್ಲಿ ಪ್ರಭಾ ನಿನ್ನ ಕೆಟ್ಟತನವೇ ನಿನ್ನ ಬಂಧಿಸ್ತು ಅಂತ ಹೇಳಿ ಶಿಕ್ಷಿತ ಅಂತ ಹೇಳಿದ ಸ್ವಾಮಿ. ಹೌದಪ್ಪ ದೇವರೇ, ಪಾಪ ಕುರುಳ ಸಂಬಳ ಮರಣ ಅಂತ ಹೇಳಿದಪ್ಪ ದೇವರೇ ಪ್ರಭಾ. ತಂದೆ ದೇವರೇ, ಈ ವಿಡಿಯೋ ಮಾಡೋಕೆ ನೀವು ಸಮಯನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಪ್ರಭಾ. ಈ ವಿಡಿಯೋ ಕೇಳಿದಂಥ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡಿರಿ. ಪ್ರತಿಯೊಂದು ಸಮಸ್ಯೆನೂ ಅವ್ರಿಗೆ ಬಿಡುಗಡೆ ಮಾಡಿ ಸಯ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ.